ನನ್ನ ನಲ್ಮೆಯ ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಮ್ಮ ಮುಂದಿನ ಅಧ್ಯಾಯ 11, ಅದೇ ಸಂಖ್ಯಾಶಾಸ್ತ್ರ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಈ ಏನು ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ವಿದ್ಯಾರ್ಥಿಗಳೇ ನಿಮಗಿಲ್ಲೊಂದು ವಿಡಿಯೋವನ್ನು ಕಳಿಸಿದ್ದೇನೆ. ಇಲ್ಲಿ ಏನು ಸ್ಕೈ ಬ್ಲೂ ಅಲ್ಲಿ ನಿಮಗೆ ಕಾಣ್ತಿದೆಯಲ್ವ ಲಿಂಕು, ಇದರ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಓಪನ್ ಆಗುತ್ತೆ. ಈ ಸಂಖ್ಯಾಶಾಸ್ತ್ರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇಲ್ಲಿ ನಿಮಗೆ ದೊರೀತಾ ಹೋಗುತ್ತೆ. ಆದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಸಿಲೆಬಸ್ಗಿಂತ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಪಡೆಯೋದಕ್ಕೋಸ್ಕರ, ನಿಮಗೆ ಅನುಕೂಲ ಆಗೋದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಈ ವಿಡಿಯೋವನ್ನು ಮಾಡಿ ನಿಮಗೆ ಸೆಂಡ್ ಮಾಡಿರುವಂಥದ್ದು. ಹಾಗಾಗಿ ಇದನ್ನು ಓಪನ್ ಮಾಡಿಬಿಟ್ಟು ನೀವು ನೋಡ್ತಾ ಹೋದರೆ ತುಂಬ ಈಸಿಯಾಗಿ ಅರ್ಥ ಆಗುವಂತಹ ಕಾನ್ಸೆಪ್ಟ್ ಆಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ವಿಡಿಯೋದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಮುಂದಿನ ಅವಧಿಯಲ್ಲಿ ನನ್ನ ಹತ್ರ ನೀವು ಡಿಸ್ಕಸ್ ಮಾಡಬಹುದು. ಹಾಗಾದರೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನು ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೋಬೇಕಾಗತ್ತೆ. ಮೊದಲನೇ ಪಾಯಿಂಟನ್ನು ತಗೊಂಡ್ರೆ, ನಾವು ಪ್ರತಿನಿತ್ಯ ವಿವಿಧ ವಿಸ್ತೃತ ಮಾಹಿತಿಗಳನ್ನು ನೈಜ ಸಂಗತಿಗಳು, ಸಾಂಖ್ಯಿಕ ಅಂಶಗಳು, ಕೋಷ್ಟಕಗಳು ಅಥವಾ ನಕ್ಷೆಗಳು ಇತ್ಯಾದಿ ರೂಪದಲ್ಲಿ ನೋಡ್ತಾ ಹೋಗ್ತವೆ. ಹಾಗೆಯೇ ಸೆಕೆಂಡ್ ಪಾಯಿಂಟನ್ನು ತಗೊಂಡ್ರೆ, ನಮಗೆ ವಾರ್ತಾಪತ್ರಿಕೆಗಳು, ದೂರದರ್ಶನ, ನಿಯತಕಾಲಿಕೆಗಳು ಮತ್ತು ಇತರ ಸಂವಹನ ಮಾಧ್ಯಮಗಳು ಈ ಮಾಹಿತಿಯನ್ನು ಒದಗಿಸುತ್ತವೆ. ನಮಗೇನು ಬೇಕೋ ಮಾಹಿತಿಗಳೆಲ್ಲ ದೊರೆಯೋದೆಲ್ಲಾಗಿರುತ್ತೆ ಮಾಧ್ಯಮದ ಮೂಲಕ, ಮೀಡಿಯಾದ ಮೂಲಕ ನಮಗೆ ದೊರೀತಾ ಹೋಗುತ್ತೆ. ಮತ್ತು ದಿನಪತ್ರಿಕೆಗಳು, ಹಾಗೆ ನಿಯತಕಾಲಿಕೆಗಳು, ಹಾಗೆಯೇ ನೆಕ್ಸ್ಟ್ ಒಂದು ಸಂವಹನ ಮಾಧ್ಯಮಗಳು. ಇವುಗಳೆಲ್ಲ ಮೂಲಕ ನಾವೇನು ಮಾಡ್ತೀವಿ, ಪ್ರತಿನಿತ್ಯ ನಮ್ಮ ದೇಶದಲ್ಲಿ ಆಗು ಹೋಗುಗಳನ್ನು ಅಥವಾ ಚಟುವಟಿಕೆಗಳನ್ನು ಈ ಮೂಲಕ ನಾವು ಮಾಹಿತಿಯನ್ನು ತಿಳ್ಕೊಳ್ತೇವೆ. ನೆಕ್ಸ್ಟ್ ನಾವು ತಗೊಂಡ್ರೆ, ನೈಜ ಸಂಗತಿಗಳ ಅಥವಾ ಅಂಶಗಳ ಸಾಂಖ್ಯಿಕ ಅಥವಾ ಬೇರೆ ರೀತಿಯ ನಿರ್ದಿಷ್ಟ ಉದ್ದೇಶದ ಸಂಗ್ರಹಣೆಯನ್ನು ದತ್ತಾಂಶ ಎನ್ನುತ್ತೇವೆ. ಈಗ ನಾವು ಯಾವುದೇ ಒಂದು ವಿಷಯ ಆಗಿರಬಹುದು, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂಕಿ ಅಂಶಗಳನ್ನು ಏನು ಮಾಡೋದು, ಸಂಗ್ರಹಿಸುವುದು, ಅಥವಾ ಬೇರೆ ರೀತಿಯ ನಿರ್ದಿಷ್ಟ ಉದ್ದೇಶದ ಸಂಗ್ರಹಣೆಯನ್ನು ನಾವು ದತ್ತಾಂಶ ಅಂತ ಹೇಳಿ ಕರೆಯಲ್ಪಡ್ತವೆ. ದತ್ತಾಂಶ ಪದವನ್ನು ಆಂಗ್ಲ ಭಾಷೆಯಲ್ಲಿ ಡಾಟಾ ಎನ್ನುತ್ತೇವೆ. ಡಾಟಾ ಅಂದ್ರೇನು, ದತ್ತಾಂಶ ಅಂತ ಹೇಳಿಬಿಟ್ಟು. ಉದಾಹರಣೆಗೆ ವಿದ್ಯಾರ್ಥಿಗಳೇ, ನಮ್ಮ 2020ನೇ ಇಸವಿಯಲ್ಲಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನಾವೇನು ಮಾಡಬಹುದು, ಒಂದೊಂದು ಪ್ರದೇಶದಲ್ಲಿ ಕಲೆಕ್ಟ್ ಮಾಡ್ತಾ ಹೋಗಬಹುದು, ರಾಜ್ಯದಲ್ಲಿ ಕಲೆಕ್ಟ್ ಮಾಡ್ಬೋದು, ಡಿಸ್ಟಿಕಲ್ಲಿ, ಹೌದು ತಾನೆ, ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ ನಾವು ಕಲೆಕ್ಟ್ ಮಾಡ್ತಾ ಹೋಗಬಹುದು. ಅದನ್ನೆಲ್ಲ ಸಂಗ್ರಹಿಸಿಬಿಟ್ಟು 2020ಯಲ್ಲಿ ಈ ವರ್ಷದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದನ್ನು ಕಂಡುಹಿಡಿಯುವಂಥದ್ದು, ಹೌದು ತಾನೆ. ಹೀಗೆ ಆ ಎಲ್ಲ ಅಂಶಗಳನ್ನು ಏನು ಮಾಡೋದು, ನಿರ್ದಿಷ್ಟ ಉದ್ದೇಶವಾಗಿ ಇಟ್ಕೊಂಡೆ ನಾವು ಸಂಗ್ರಹಣೆ ಮಾಡಿರ್ತೀವಿ. ಇಂಥದನ್ನು ದತ್ತಾಂಶ ಅಂತೇಳಿ ಕರೆಯಲ್ಪಡ್ತೀವಿ. ಡಾಟಾ ಎಂಬುದು ಲ್ಯಾಟಿನ್ ಭಾಷೆಯ ಡಾಟಮ್ ಪದದ ಬಹುವಚನವಾಗಿದೆ. ಇದು ಬಹುವಚನದಿಂದ ಬಂದಿರುವಂಥದ್ದು. ನಿಮಗೆ ದತ್ತಾಂಶ ಎಂಬ ಪದವು ಹೊಸತೇನಲ್ಲ. ದತ್ತಾಂಶ ಮತ್ತು ದತ್ತಾಂಶದ ನಿರ್ವಹಣೆಯ ಬಗ್ಗೆ ಇಂದಿನ ತರಗತಿಯಲ್ಲಿ ನೀವೇನು ಮಾಡಿದ್ರಿ, ಆಲ್ರೆಡಿ ಕಲಿಯಲ್ಪಟ್ಟಿದ್ವಿ, ಹೌದು ತಾನೆ, 8ನೇ ತರಗತಿಯಲ್ಲಿ. ಹಾಗಾದರೆ ಇಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸಂಖ್ಯಾಶಾಸ್ತ್ರ ಅಂದ್ವಿ. ಹಾಗಂದ್ರೆ ಏನು, ಆ ಪದದ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಜಗತ್ತು ಹೆಚ್ಚೆಚ್ಚು ಮಾಹಿತಿ ಕೇಂದ್ರೀಕೃತವಾಗಿದೆ. ನಮ್ಮ ದೇಶದಲ್ಲಿ ಒಂದೇ ಮಾಹಿತಿ ಅಥವಾ ಒಂದೇ ಒಂದು ವಿಷಯಕ್ಕೆ ಮಾತ್ರ ಸಂಬಂಧಪಟ್ಟಿಲ್ಲ. ಹಲವಾರು ವಿಷಯಕ್ಕೆ ಏನಾಗಿದೆ, ನಮಗೆ ಮಾಹಿತಿಗಳು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ನಾವು ಕೂತಲ್ಲೇ ಏನು ಮಾಡ್ಬೋದು ವಿದ್ಯಾರ್ಥಿಗಳೇ, ಬೇರೆ ದೇಶದಲ್ಲಿ ಆಗು ಹೋಗುಗಳನ್ನು ನಾವು ಸಂಗ್ರಹಿಸ್ತಾ ಹೋಗಬಹುದು. ಹಾಗೆಯೇ ಇಲ್ಲಿ ನಾವು ಕೂತ್ಕೊಂಡು ನಮ್ಮ ಬೇರೆ ದೇಶದಲ್ಲಿರುವಂತಹ ನಮ್ಮ ಸಂಬಂಧಿಕರಾಗಿರ್ಬೋದು, ಫ್ರೆಂಡ್ಸ್ಗಳಾಗಿರ್ಬೋದು, ಅವರ ಸಂಪರ್ಕವನ್ನು ಹೊಂದ್ಬಿಟ್ಟು, ಹೌದು ತಾನೆ, ಅವ್ರ ಜೊತೆ ಮಾತುಗಳನ್ನು ಚಿತ್ರಣ ಮೂಲಕ, ವಿಡಿಯೋ ಕಾನ್ಫರೆನ್ಸ್ ಅಥವಾ ವಿಡಿಯೋ ಕಾಲ್ಗಳನ್ನು ಮಾಡೋದ್ರ ಮೂಲಕ ನಾವೇನು ಮಾಡಬಹುದು, ಅವರನ್ನು ಸಂಪರ್ಕಿಸಬಹುದು. ಹೀಗೆ ಹೆಚ್ಚು ಏನಾಗಿದೆ, ನಾವು ಮುಂದುವರಿತಾ ಹೋಗಿದ್ದಾವೆ. ಅದಲ್ಲದಲೇ ಹೆಚ್ಚಿನ ಮಾಹಿತಿಯನ್ನು ಕೂಡ ನಾವು ತಿಳ್ಕೊಳ್ತಾ ಇದ್ದಾವೆ.
ದೈನಂದಿನ ಜೀವನದ ಪ್ರತಿ ಹಂತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ದತ್ತಾಂಶವನ್ನು ಉಪಯೋಗಿಸುತ್ತೇವೆ. ನಮ್ಮ ಪ್ರತಿನಿತ್ಯ ಜೀವನದಲ್ಲೂ ಅಷ್ಟೇ ಒಂದಲ್ಲ ಒಂದು ಅಂಶವನ್ನು ಏನು ಮಾಡ್ತೀವಿ, ನಾವು ಈ ದತ್ತಾಂಶವನ್ನಾಗಿ ಸಂಗ್ರಹಿಸ್ತಾ ಹೋಗ್ತೀವಿ. ಹೌದು ತಾನೆ? ಸೊ ಈಗ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಕ್ಲಾತ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ತಿರ್ತೀವಿ ವಿದ್ಯಾರ್ಥಿಗಳೇ. ಆಗೇನು ಮಾಡ್ತೀವಿ, ನಾವು ಬರೀ ಒಂದು ಕಡೆ ಅಲ್ಲ, ಸುಮಾರು ಹಲವಾರು ಕಡೆ ನೋಡಿಬಿಟ್ಟು ಎಲ್ಲಿ ನಮಗೆ ಕ್ಲಾತ್ ಚೆನ್ನಾಗಿ ಅನಿಸುತ್ತೆ, ಆಮೇಲೆ ಮತ್ತು ಎಲ್ಲಿ ರೀಸನಬಲ್ ಸಿಗುತ್ತೆ, ಸೊ ಅಲ್ಲಿ ನಾವೇನು ಮಾಡುವಂಥದ್ದು ತೆಗೆದುಕೊಳ್ಳೋದು. ಹೌದು ತಾನೆ? ಸೊ ಹಿಂಗೇನು ಮಾಡ್ತೀವಿ, ಹಲವಾರು ಸಂಗ್ರಹಣೆಯನ್ನು ಮಾಡಿಬಿಟ್ಟು ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ನಾವು ಮಾತ್ರ ತಗೊಳ್ಳುವಂಥದ್ದು. ಆದ್ದರಿಂದ ಆ ದತ್ತಾಂಶಗಳಿಂದ ಅರ್ಥಪೂರ್ಣ ಮಾಹಿತಿಯನ್ನು ಹೊರತೆಗೆಯುವುದನ್ನು ಅಧ್ಯಯನ ಮಾಡುವ ಗಣಿತದ ವಿಭಾಗವನ್ನು ಸಂಖ್ಯಾಶಾಸ್ತ್ರ ಎನ್ನುತ್ತೇವೆ, ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಸ್ಟ್ಯಾಟಿಸ್ಟಿಕ್ಸ್ ಪದವು ಲ್ಯಾಟಿನ್ ಪದ ಸ್ಟೇಟಸ್ ಪದದಿಂದ ಉತ್ಪತ್ತಿ ಹೊಂದಿದೆ ಅಂತೇಳಿ ಕರೆಯಲ್ಪಡ್ತೀವಿ. ಸ್ಟೇಟಸ್ ಎಂಬ ಪದದಿಂದ ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಬಂದಿರುವಂಥದ್ದು. ಇದರ ಮೂಲ ಅರ್ಥ ಸ್ಟೇಟ್ ಅಂದರೆ ಪೊಲಿಟಿಕಲ್ ಅಂತ ಹೇಳಿ. ಅಂದರೆ ಒಂದು ರಾಜ್ಯ ಪ್ರಾರಂಭದಲ್ಲಿ ಸಂಖ್ಯಾಶಾಸ್ತ್ರವು ಜನಜೀವನಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ರಾಜ್ಯಾಡಳಿತದ ಅನುಕೂಲಕ್ಕಾಗಿ ಕ್ರಮೇಣ ಸರಳವಾಗಿ ಸಂಗ್ರಹಿಸುವುದಾಗಿತ್ತು. ಸಂಖ್ಯಾಶಾಸ್ತ್ರವು ದತ್ತಾಂಶಗಳ ಸಂಗ್ರಹಣೆ, ಕ್ರಮಬದ್ಧ ಜೋಡಣೆ, ವಿಶ್ಲೇಷಣೆ ಮತ್ತು ವಿವರಣೆಯನ್ನು ಒಳಗೊಂಡಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ದತ್ತಾಂಶಗಳ ಸಂಗ್ರಹ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆಯ ಮೂಲಕ ದತ್ತಾಂಶಗಳ ಸಂಗ್ರಹಿಸುವಿಕೆ ಬಗ್ಗೆ ನಾವೇನು ಮಾಡ್ತಾ ಹೋಗೋಣ, ಅಭ್ಯಾಸ ಮಾಡ್ತಾ ಹೋಗೋಣ. ಹಾಗಾದರೆ ಆ ಚಟುವಟಿಕೆ ಯಾವುದು, ಬನ್ನಿ ನೋಡ್ತಾ ಹೋಗೋಣ. ಈ ಚಟುವಟಿಕೆಯನ್ನು ವಿದ್ಯಾರ್ಥಿಗಳೇ ನೀವು ಮಾಡಬಹುದು. ತುಂಬ ಈಸಿಯಾಗಿರುವಂತಹ, ತುಂಬ ಸರಳವಾಗಿ ನಿಮಗೆ ಓದಿದ ತಕ್ಷಣ ಅರ್ಥ ಆಗುವಂತಹ ಚಟುವಟಿಕೆಯಾಗಿದೆ. ನಿಮ್ಮ ತರಗತಿಯ ವಿದ್ಯಾರ್ಥಿಗಳನ್ನು 4 ಗುಂಪುಗಳಾಗಿ ವಿಂಗಡಿಸಿ. ಪ್ರತಿ ಗುಂಪಿಗೆ ಕೆಳಗಿನ ಯಾವುದಾದರೂ ಒಂದು ವಿಧದ ದತ್ತಾಂಶ ಸಂಗ್ರಹಣಾ ಕೆಲಸವನ್ನು ಸೂಚಿಸಿ. ಮೊದಲದಾಗಿ, ನಿಮ್ಮ ತರಗತಿಯ 20 ವಿದ್ಯಾರ್ಥಿಗಳ ಎತ್ತರಗಳ ಅಳತೆ. ಎರಡನೇದಾಗಿ, ನಿಮ್ಮ ತರಗತಿಯಲ್ಲಿ 1 ತಿಂಗಳ ಅವಧಿಯಲ್ಲಿ ಪ್ರತಿದಿನ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ. ಮೂರನೇದು, ನಿಮ್ಮ ಸಹಪಾಠಿಗಳ ಕುಟುಂಬದ ಸದಸ್ಯರ ಸಂಖ್ಯೆ. ಹಾಗೆ 4ನೇದು, ನಿಮ್ಮ ಶಾಲೆಯ ಸುತ್ತಮುತ್ತ ಇರುವ 15 ಗಿಡಗಳ ಎತ್ತರಗಳು. ಇದು ತುಂಬ ಈಸಿಯಾಗಿರುವಂತಹ ಚಟುವಟಿಕೆ ಅಲ್ಲ ವಿದ್ಯಾರ್ಥಿಗಳೇ? ಸೊ ಈ ಚಟುವಟಿಕೆಯನ್ನು ಏನು ಮಾಡಬಹುದು, ಆ 4 ಗುಂಪಿನಲ್ಲಿರುವಂತಹ ವಿದ್ಯಾರ್ಥಿಗಳು ಮಾಡ್ತಾ ಹೋಗಬಹುದು. ತುಂಬ ಸರಳವಾಗಿ ನಿಮ್ಮ ಸುತ್ತಮುತ್ತಲೇ ಸಿಗುವಂತಹ ಅಂಶಗಳನ್ನೇ ಒಳಗೊಂಡಿರುವಂತಹ ಚಟುವಟಿಕೆಯಾಗಿದೆ. ಸೊ ಈಗ ವಿದ್ಯಾರ್ಥಿಗಳು ಒಗ್ಗೂಡಿಸಿದ ಫಲಿತಾಂಶವನ್ನು ಗಮನಿಸಿದಾಗ, ಮೊದಲನೇದಾಗಿ ಪ್ರತಿಯೊಂದು ಗುಂಪಿನವರು ಯಾವ ರೀತಿಯ ದತ್ತಾಂಶಗಳನ್ನು ಸಂಗ್ರಹಿಸಿದರು ಅನ್ನೋದು ಪ್ರಶ್ನೆ. ಎರಡನೇ ಪ್ರಶ್ನೆ, ಅವರು ಮಾಹಿತಿಯನ್ನು ಸಂಬಂಧಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿ, ಮನೆ ಅಥವಾ ವ್ಯಕ್ತಿಯನ್ನು ಸಂಪರ್ಕಿಸಿ ಪಡೆದಿದ್ದಾರೆಯೇ? ಮೂರನೇದಾಗಿ, ಅವರು ಶಾಲಾ ದಾಖಲೆಯಂತಹ ಮೂಲಗಳಿಂದ ಮಾಹಿತಿ ಪಡೆದರೆ? ಈ ಎಲ್ಲ ಅಂಶಗಳ ಬಗ್ಗೆ ನಾವೇನು ಮಾಡಬೇಕಾಗತ್ತೆ, ಉತ್ತರಿಸ್ತಾ ಹೋಗಬೇಕಾಗತ್ತೆ. ಹಾಗಾದರೆ ಈ ಚಟುವಟಿಕೆಯಿಂದ ನಾವು ಏನು ಒಂದು ಕನ್ಕ್ಲೂಷನ್ ಅಥವಾ ತೀರ್ಮಾನಕ್ಕೆ ಬರ್ತೀವಿ ಅಂದರೆ, ಮೊದಲ ಸಂದರ್ಭದಲ್ಲಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಸಂಶೋಧಕನು ತನ್ನನ್ನು ತೊಡಗಿಸಿಕೊಂಡು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯು ದತ್ತಾಂಶವನ್ನು ಸಂಗ್ರಹಿಸಿದರೆ ಈ ರೀತಿ ಪಡೆದ ದತ್ತಾಂಶವನ್ನು ಏನಂತ ಕರಿತೀವಿ, ಪ್ರಾಥಮಿಕ ದತ್ತಾಂಶ ಅಂತೇಳಿ ಕರೆಯಲ್ಪಡ್ತೀವಿ. ನೋಡಿ ವಿದ್ಯಾರ್ಥಿಗಳು, ಗೊತ್ತಾಯ್ತಲ್ಲ, ನಿರ್ದಿಷ್ಟ ಉದ್ದೇಶಕ್ಕಾಗಿ ಶೋಧಕನು ಏನು ಮಾಡಬೇಕು, ತನ್ನನ್ನು ತಾನು ತೊಡಗಿಸ್ಕೊಂಡು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ದತ್ತಾಂಶವನ್ನು ಸಂಗ್ರಹಿಸಿದರೆ ಇದನ್ನು ನಾವು ಪ್ರಾಥಮಿಕ ದತ್ತಾಂಶ ಅಂತೇಳಿ ಕರಿತೀವಿ. ಎರಡನೆಯ ಸಂದರ್ಭದಲ್ಲಿ ಮಾಹಿತಿಯನ್ನು ಈ ಮೊದಲೇ ಸಂಗ್ರಹಿಸಿದ ಮೂಲಗಳಿಂದ ಪಡೆದಿದ್ದು, ಈ ರೀತಿ ಪಡೆದ ದತ್ತಾಂಶವನ್ನು ದ್ವಿತೀಯಕ ದತ್ತಾಂಶ. ಈ ರೀತಿ ಇತರರು ಬೇರೆ ಯಾವುದೇ ಸಂದರ್ಭದಲ್ಲಿ ಸಂಗ್ರಹಿಸಿದ ದತ್ತಾಂಶಗಳನ್ನು ಉಪಯೋಗಿಸಿಕೊಳ್ಳುವಾಗ ಅವುಗಳ ನೈಜತೆಯನ್ನು ಪರಿಶೀಲಿಸಿ ನಾವೇನು ಮಾಡಬೇಕಾಗತ್ತೆ, ಮುಂದುವರಿಬೇಕಾಗತ್ತೆ. ಹಾಗಾದರೆ ಇಲ್ಲಿ ನಾವು ಇದಷ್ಟೇ ಅಲ್ಲ, ಶೋಧಕನು ದತ್ತಾಂಶಗಳನ್ನು ಸಂಗ್ರಹಿಸುವ ಕೆಲಸ ಮುಗಿದ ನಂತರ ಅದನ್ನು ಅರ್ಥಪೂರ್ವವಾಗಿ, ಮೇಲ್ನೋಟಕ್ಕೆ ಸುಲಭವಾಗಿ ಅರ್ಥವಾಗುವಂತೆ, ಮುಖ್ಯ ಲಕ್ಷಣಗಳು ತಿಳಿಯುವಂತೆ ಪ್ರಸ್ತುತಪಡಿಸುವುದು ಮುಖ್ಯವಾಗುತ್ತದೆ. ದತ್ತಾಂಶಗಳನ್ನು ವಿವಿಧ ರೀತಿಯಲ್ಲಿ ಪ್ರಸ್ತುತಪಡಿಸುವುದನ್ನು ಕೆಲವು ಉದಾಹರಣೆಗಳೊಂದಿಗೆ ಏನು ಮಾಡಬಹುದು, ನಾವು ನೆನಪಿಸ್ಕೊಳ್ತಾ ಹೋಗಬಹುದು. ಹಾಗಾದರೆ ಇಲ್ಲಿ ಪ್ರಾಯೋಗಿಕವಾಗಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ.
ಗಣಿತ ಪರೀಕ್ಷೆಯಲ್ಲಿ 10 ವಿದ್ಯಾರ್ಥಿಗಳು ಪಡೆದ ಅಂಕಗಳು ಈ ಕೆಳಗಿನಂತಿವೆ: 55, 36, 95, 73, 60, 42, 25, 78, 75, 62. ವಿದ್ಯಾರ್ಥಿಗಳೇ, ಇಷ್ಟು ಅಂಕಗಳನ್ನು ನಿಮಗೆ ನೀಡಲಾಗಿದೆ. ಇದನ್ನು ಆರೋಹಣ ಕ್ರಮದಲ್ಲಿ ಬರೆದಾಗ, ಅಂದರೆ ಸಣ್ಣದರಿಂದ ದೊಡ್ಡದು, ಆಗೇನಾಗುತ್ತೆ 25, 36, 42, 55, 60, 62, 73, 75, 78 ಮತ್ತು 95 ಅಂಥೇಳಿ ಕರೆಯಲ್ಪಡ್ತೀವಿ. ಈಗ ಇವುಗಳನ್ನು ಏನು ಮಾಡಿದ್ವಿ, ನಾವು ಆರೋಹಣ ಕ್ರಮದಲ್ಲಿ ಬರೆದ್ವಿ. ನಾವು ಸುಲಭವಾಗಿ ಏನು ಮಾಡಬಹುದು, ಕನಿಷ್ಠ ಅಂಕ ಯಾವುದು, ಗರಿಷ್ಠ ಅಂಕ ಯಾವುದು ಅನ್ನೋದನ್ನು ಈಸಿಯಾಗಿ ಈ ಬರೆದಿರುವಂತಹ ಆರೋಹಣ ಕ್ರಮದಲ್ಲಿ ಕಂಡುಹಿಡಿಯಬಹುದು. ವಿದ್ಯಾರ್ಥಿಗಳೇ, ನೀವೇ ಹೇಳ್ತಿಬಹುದಲ್ವಾಗ, ಕನಿಷ್ಠ ಸಂಖ್ಯೆ ಎಷ್ಟು, ಕಡಿಮೆ ಇರೋವಂಥದ್ದು 25 ಅಲ್ವಾ? ವೆರಿ ಗುಡ್, ನೋಡಿ ನೀವೇ ಆನ್ಸರ್ ಹೇಳಿದ್ರಿ. ಹಾಗೆಯೇ ಗರಿಷ್ಠ ಸಂಖ್ಯೆ ಯಾವುದು, 95. ಸೊ ಹೀಗೆ ನಾವು ಇದರಿಂದ ಗುರುತಿಸ್ತೇವೆ. ದತ್ತಾಂಶಗಳಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯಗಳ ವ್ಯತ್ಯಾಸವನ್ನು ದತ್ತಾಂಶಗಳ ವ್ಯಾಪ್ತಿ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಏನು ಹೇಳಿ ವಿದ್ಯಾರ್ಥಿಗಳೇ, ದತ್ತಾಂಶಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯೋದು, ಹೀಗೆ ಬರೆದ ಮೇಲೆ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯುವಂಥದ್ದು. ಇಲ್ಲಿ ಅಂಕಗಳಾಗಿರೋದ್ರಿಂದ ಅಂಕ ಅಂಥೇಳಿ ತೆಗೆದುಕೊಳ್ಳೋಣ. ಇದಲ್ಲದೆ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯಗಳ ವ್ಯತ್ಯಾಸವನ್ನು ದತ್ತಾಂಶಗಳ ವ್ಯಾಪ್ತಿ ಅಂಥೇಳಿ ನಾವು, ಅಥವಾ ರೇಂಜ್ ಅಂಥೇಳಿ ಕರೆಯಲ್ಪಡ್ತೀವಿ. ಆದ್ದರಿಂದ ಮೇಲಿನ ಉದಾಹರಣೆಯಲ್ಲಿ ವ್ಯಾಪ್ತಿ ಏನಾಗುತ್ತೆ, 95 - 25, ಸೊ ಅಲ್ಲಿಗೆ 70 ಅಂಥೇಳಿ ಬರುತ್ತೆ ಕಳೆಯಲ್ಪಟ್ರೆ. ಹಾಗಾದರೆ ವ್ಯಾಪ್ತಿ ನಮಗೆ ಎಷ್ಟಾಯಿತು ವಿದ್ಯಾರ್ಥಿಗಳೇ, 70 ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ನೆಕ್ಸ್ಟು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಂದು ಶಾಲೆಯ 9ನೇ ತರಗತಿಯ 30 ವಿದ್ಯಾರ್ಥಿಗಳು, ಅಂದರೆ 100 ಅಂಕಗಳಿಗೆ ಪಡೆದ ಅಂಕಗಳು ಈ ರೀತಿ ಇವೆ: 10, 20, 36, 92, 95, 40, 50, 56, 60, 70, 92, 88, 80, 70, 72, 70, 36, 40, 36, 40, 92, 40, 50, 50, 56, 60, 70, 60, 60, 88 ಅಂತ ಹೇಳಿಬಿಟ್ಟು ಇಲ್ಲಿ ನಮಗೆ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಕೊಡಲ್ಪಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ನಾವು ಪಟ್ಟಿಯನ್ನು ತಯಾರಿಸ್ಕೋಬೇಕಾದ್ರೆ ಮೊದಲದಾಗಿ ಅಂಕಗಳು, ಅಂದರೆ ಎಕ್ಸ್, ನಿಮಗಿಲ್ಲಿ ಪಟ್ಟಿ ಕಾಣ್ತಾ ಇದೆ ನೋಡಿ. ವಿದ್ಯಾರ್ಥಿಗಳ ಸಂಖ್ಯೆ ಆವೃತ್ತಿ ಅಂತ ಕರಿತೀವಿ, ಅಥವಾ ಎಫ್ ಫ್ರೀಕ್ವೆನ್ಸಿ, ಎಫ್ ಎಂಬ ಅಕ್ಷರದಿಂದ ಸೂಚಿಸಲ್ಪಡ್ತೀವಿ. ವಿದ್ಯಾರ್ಥಿಗಳೇ, ಮೊದಲದಾಗಿ ಆ ಎಲ್ಲ ಅಂಕಗಳನ್ನು ಬರ್ಕೊಳ್ತಾ ಹೋಗಿ, ಚಿಕ್ಕದ್ರಿಂದ ದೊಡ್ಡದಾಗಿ 10, 20, 36, 40 ಅಲ್ವಾ? ಸೊ 95 ತನಕ ಹೈಯೆಸ್ಟ್ ನಂಬರ್ ಇದೆ, ಅಲ್ಲಿ ತನಕ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ವಿದ್ಯಾರ್ಥಿಗಳ ಸಂಖ್ಯೆ ಅಂತಿದೆ. ಇದರ ಅರ್ಥ ಏನಂದರೆ 10 ಅಂಕವನ್ನು ಪಡೆದ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅಂತ ಹೇಳಿ. ಸೊ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಹಾಗೆಯೇ 20 ಅಂಕ ಪಡೆದವರು ಒಬ್ಬ ವಿದ್ಯಾರ್ಥಿ. ಇವುಗಳನ್ನು ಆವೃತ್ತಿ ಅಥವಾ ಫ್ರೀಕ್ವೆನ್ಸಿ ಅಂತೇಳಿ ಕರಿತೀವಿ. ಹಾಗಾದರೆ 36 ಅಂಕವನ್ನು ಪಡೆದವರು ಎಷ್ಟು ಜನ ಇದ್ದಾರೆ? 3 ಜನ. 40 ಅಂಕಗಳನ್ನು ಪಡೆದವರು 4 ಜನ. ಹಾಗೆಯೇ 50 ಅಂಕ ಪಡೆದವರು 3 ಜನ. 56 2 ವಿದ್ಯಾರ್ಥಿಗಳು. 60 ಅಂಕ ಪಡೆದವರು 4 ವಿದ್ಯಾರ್ಥಿಗಳು. 70 ಅಂಕ ಪಡೆದವರು 4 ವಿದ್ಯಾರ್ಥಿಗಳು. 72 ಅಂಕ ಪಡೆದವರು ಒಬ್ಬ. 80 ಅಂಕ ಪಡೆದವರು ಒಬ್ಬ ವಿದ್ಯಾರ್ಥಿ. 88 ಅಂಕ ಪಡೆದವರು 2 ವಿದ್ಯಾರ್ಥಿಗಳು. ಹಾಗೆ 92 ಅಂಕ ಪಡೆದವರು 3 ಜನ ಇದ್ದಾರೆ ವಿದ್ಯಾರ್ಥಿಗಳು. 95 ಅಂಕ ಪಡೆದವರು ಒಬ್ಬರು. ಹಾಗಾಗಿ ವಿದ್ಯಾರ್ಥಿಗಳೇ, ಸೊ ಇಷ್ಟು ನಾವು ಪಟ್ಟಿಯನ್ನು ಮಾಡ್ಕೊಳ್ತೀವಿ. ಹೀಗೆ ಪಟ್ಟಿಯನ್ನು ಮಾಡಿಕೊಂಡಾಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇರುತ್ತೆ. ಸೊ ಎಷ್ಟಿದೆ? 30 ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಸೊ ಈ ರೀತಿಯಾಗಿ ನಾವು ಪಟ್ಟಿಯನ್ನು ತಯಾರು ಮಾಡ್ತೀವಿ. ಸೊ ಈ ರೀತಿಯ ಪಟ್ಟಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಆವೃತ್ತಿ ವಿತರಣಾ ಪಟ್ಟಿ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಈ ಮೇಲಿನ ಪಟ್ಟಿಯನ್ನು ಅವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ಅಥವಾ ಸರಳವಾಗಿ ಆವೃತ್ತಿ ವಿತರಣಾ ಪಟ್ಟಿ ಅಂತೇಳಿ ಕರೆಯಲ್ಪಡುವಂಥದ್ದು. ಈ ಕೋಷ್ಟಕವನ್ನು ತಯಾರಿಸಲು ತಾಳೆ ಗುರುತುಗಳನ್ನು ಸಹ ಉಪಯೋಗಿಸಬಹುದು. ಅಂದರೆ ಲೈನನ್ನು ಹಾಕುವಂಥದ್ದು ವಿದ್ಯಾರ್ಥಿಗಳ ಗೆರೆಯನ್ನು. ಸೊ ಇದನ್ನು ನಾವು ತಾಳೆ ಗುರುತು ಅಂತೇಳಿ ಕರೆಯಲ್ಪಡ್ತೀವಿ.
ಹಾಗಾದರೆ ಮುಂದೆ ನಾವೇನು ಮಾಡೋಣ, ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಸೊ ಮುಂದೆ ಉದಾಹರಣೆ ಲೆಕ್ಕವನ್ನು ತೆಗೆದುಕೊಂಡ್ರೆ, ವನ ಮಹೋತ್ಸವದಂದು 100 ಶಾಲೆಗಳಲ್ಲಿ ತಲಾ 100 ಗಿಡಗಳನ್ನು ನೆಡಲಾಯಿತು. 1 ತಿಂಗಳ ನಂತರ ಪ್ರತಿ ಶಾಲೆಯಲ್ಲಿ ಬದುಕಿ ಉಳಿದ ಗಿಡಗಳ ಸಂಖ್ಯೆಯನ್ನು ದಾಖಲಿಸಲಾಯಿತು ಅಂತಿದೆ. ವಿದ್ಯಾರ್ಥಿಗಳ ಇಲ್ಲಿ ಎಷ್ಟು ಗಿಡಗಳು ಅಂತ ಹೇಳಿದ್ದಾವೆ? 100 ಗಿಡಗಳು. ಅವುಗಳನ್ನೆಲ್ಲ ನಿಮಗೆ ದಾಖಲೆ ಮಾಡಿರುವಂಥ 1 ತಿಂಗಳಿಗೆ ಅದನ್ನೆಲ್ಲ ಇಲ್ಲಿ ನಿಮಗೆ ಕೊಡಲ್ಪಟ್ಟಿದ್ದಾರೆ. ಇದನ್ನು ಉಪಯೋಗಿಸ್ಕೊಂಡು ಏನು ಮಾಡಬೇಕು, ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರು ಮಾಡಬೇಕು. ನಾನೀಗ ಹೇಳ್ಕೊಟ್ನಲ್ಲ, ಅದೇ ಥರನೇ ತಯಾರು ಮಾಡುವಂಥದ್ದು. ಇದರಲ್ಲಿ ಮುಂದೆ ನಮಗೆ ಇನ್ನೂ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನಂದರೆ ವರ್ಗಗಳು ಅಥವಾ ವರ್ಗಾಂತರಗಳು. ಇಂತಹ ಹೆಚ್ಚು ಸಂಖ್ಯೆಗಳು ಇದ್ದಾಗ ಹೇಗೆ ಕೋಷ್ಟಕವನ್ನು ರಚಿಸುವುದು? ಇಂತಹ ದೊಡ್ಡ ಪ್ರಮಾಣದ ದತ್ತಾಂಶಗಳನ್ನು ಓದುಗನಿಗೆ ಸುಲಭವಾಗಿ ಅರ್ಥೈಸಲು ನಾವು ಪ್ರಾಪ್ತಾಂಕಗಳನ್ನು 20, 29, 30, 39 ಅಂದರೆ 10 ಡಿಫ್ರೆನ್ಸ್ ಇರೋಕ್ಕೆ ತೊಗೊಳ್ತೀವಿ. 90 to 99. ಏಕೆಂದರೆ ನಮ್ಮ ದತ್ತಾಂಶವು 23ರಿಂದ 98ರವರೆಗಿದೆ. ಹೀಗೆ ಗುಂಪುಗಳಾಗಿ ಮಾಡ್ತಾ ಹೋಗ್ತವೆ. ಈ ಗುಂಪುಗಳನ್ನು ವರ್ಗಗಳು ಅಥವಾ ವರ್ಗಾಂತರಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಅವುಗಳ ಗಾತ್ರ ಅಂದರೆ ಡಿಫ್ರೆನ್ಸ್ ಏನಿದೆಯಲ್ಲ 10, ಅದನ್ನು ವರ್ಗಾಂತರ ಗಾತ್ರ ಅಥವಾ ವರ್ಗ ವ್ಯಾಪ್ತಿ ಅಂಥೇಳಿ ಕರೆಯುವಂಥದ್ದು. ಪ್ರತಿ ವರ್ಗಾಂತರದಲ್ಲಿ ಕನಿಷ್ಠ ಸಂಖ್ಯೆಯನ್ನು ಕೆಳಮಿತಿ ಮತ್ತು ಗರಿಷ್ಠ ಸಂಖ್ಯೆಯನ್ನು ಮೇಲ್ಮಿತಿ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳ ಈಗೇನು ಉದಾಹರಣೆಯನ್ನು ತೊಗೊಂಡಿದ್ವಲ್ಲ ಲೆಕ್ಕ, ಸೊ ಅದನ್ನು ನಾವು ಆವೃತ್ತ ವಿತರಣಾ ಪಟ್ಟಿಯಲ್ಲಿ ಬರೆದಾಗ 3 ಕಾಲಮ್ನ ತೆಗೆದುಕೊಳ್ತೇವೆ. ಬದುಕುಳಿದ ಗಿಡಗಳ ಸಂಖ್ಯೆ, ತಾಳೆ ಗುರುತುಗಳು, ಹಾಗೆ ಶಾಲೆಗಳ ಸಂಖ್ಯೆ. ಇದನ್ನು ಆವೃತ್ತಿ ಅಂತ ಹೇಳಿ ಕರಿತೀವಿ ಅಥವಾ ಫ್ರೀಕ್ವೆನ್ಸಿ. ವಿದ್ಯಾರ್ಥಿಗಳ 20ರಿಂದ 29 ಒಟ್ಟು ಶಾಲೆಗಳ ಸಂಖ್ಯೆ ಎಷ್ಟಿದ್ದಾವೆ? 3 ಇದ್ದಾವೆ. ಹಾಗಾಗಿ 3 ಲೈನನ್ನು ಹಾಕಬೇಕು, 3 ಗೆರೆಗಳನ್ನು ಹಾಕಬೇಕಾಗತ್ತೆ. 30ರಿಂದ 39 14 ಶಾಲೆಗಳ ಸಂಖ್ಯೆ ಇದ್ದಾವೆ. ಹಾಗಾಗಿ ಇಲ್ಲಿ 5 ಸೇರಿಬಿಟ್ಟು ಒಂದು ಗುಂಪು ಮಾಡ್ತೀವಿ. ಅಲ್ಲಿಗೆ 5 ಗುಂಪನ್ನು 2 ತೊಗೊಂಡ್ರೆ 10 ಆಯಿತು. ಇನ್ನು 4 ಹಾಕಬೇಕಲ್ಲ, ಹಾಗಾಗಿ 4 ಲೈನನ್ನು ಹಾಕಲ್ಪಟ್ಟಿದ್ದೀವಿ. ಅದೇ ಥರ 40ರಿಂದ 49 12 ಶಾಲೆಗಳ ಸಂಖ್ಯೆ. 50ರಿಂದ 59 8 ನೋಡಿ, 5ರಿಂದ ಗೆರೆನ 1 ಗುಂಪು, ಇನ್ನು 3 ಗೆರೆಗಳನ್ನು ಹಾಕಿರುವಂಥದ್ದು. 60ರಿಂದ 69 ಇಷ್ಟು 18 ಶಾಲೆಗಳ ಸಂಖ್ಯೆ. ನೆಕ್ಸ್ಟ್ 70ರಿಂದ 79 10 ಶಾಲೆಗಳ ಸಂಖ್ಯೆ. 80ರಿಂದ 89 23. ಹಾಗೆಯೇ 90ರಿಂದ 99 12 ಶಾಲೆಗಳ ಸಂಖ್ಯೆ ಇದೆ. ಹಾಗಾಗಿ ಒಟ್ಟು ನಮಗೆ 100 ಶಾಲೆಗಳ ಸಂಖ್ಯೆ ದೊರೆಯುತ್ತೆ. ಈ ರೀತಿ ಸರಳವಾಗಿ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರು ಮಾಡ್ತಾರೆ ವಿದ್ಯಾರ್ಥಿಗಳೇ. ಸೊ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಅಲ್ವಾ? ಏನೂ ಡೌಟ್ ಇಲ್ಲ ಅಲ್ವಾ? ತುಂಬ ಈಸಿಯಾಗಿರುವಂಥದ್ದು. ಇದು ಎಕ್ಸಾಮ್ ದೃಷ್ಟಿಯಿಂದ ವಿದ್ಯಾರ್ಥಿಗಳ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಎಕ್ಸಾಮಲ್ಲಿ ಇದನ್ನು ಕೇಳ್ತಾರೆ. ನೆಕ್ಸ್ಟು ಮುಂದಿನ ಅವಧಿಯಲ್ಲಿ ಅಂದರೆ ಮುಂದಿನ ತರಗತಿಯಲ್ಲೂ ಕೂಡ ನಿಮಗೆ ಇದು ತುಂಬ ಹೆಲ್ಪ್ ಆಗಿರುವಂತಹ ಕಾನ್ಸೆಪ್ಟ್ ಆಗಿದೆ. ನೆಕ್ಸ್ಟ್ ನಾವಿಲ್ಲಿ ಆ ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಗೊಂಡಾಗ ಈ ರೀತಿಯ ದತ್ತಾಂಶಗಳನ್ನು ಸರಳವಾಗಿ ಸಂಕ್ಷಿಪ್ತವಾಗಿ ಪ್ರಸ್ತುತಪಡಿಸುವುದರಿಂದ ಮೇಲ್ನೋಟಕ್ಕೆ ಪ್ರಮುಖ ಲಕ್ಷಣಗಳನ್ನು ಗುರುತಿಸಬಹುದು. ಇದನ್ನು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ಎನ್ನುತ್ತೇವೆ. ಇಲ್ಲಿ 8 + 18 + 23 + 12 ಅಂದರೆ 71 ಶಾಲೆಗಳಲ್ಲಿ 50% ಅಥವಾ ಹೆಚ್ಚು ಮರಗಳನ್ನು ಬದುಕುಳಿದಿವೆ ಎಂಬ ಸುಲಭವಾಗಿ ನಾವು ಗುರುತಿಸ್ತಾ ಹೋಗ್ತೇವೆ. ಹಾಗಾದರೆ ಇಲ್ಲಿ ಇನ್ನೊಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ, ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ. ತೂಕಗಳು ಕೆಜಿಗಳಲ್ಲಿದ್ದಾವೆ. ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಒಟ್ಟು 38 ಅಂತ ಹೇಳಿ ಕೊಡಲ್ಪಟ್ಟಿದ್ದಾರೆ. ಈಗ ಇಲ್ಲಿ ಕೆಲವು ಪ್ರಶ್ನೆಗಳು ಕೂಡ ಇದಾವೆ ವಿದ್ಯಾರ್ಥಿಗಳೇ. ಈಗ ತೂಕ 35.5 kg ಮತ್ತು 40.5 kg ಇರುವ ಹೊಸ ವಿದ್ಯಾರ್ಥಿಗಳ ತರಗತಿಗೆ ಸೇರಿದರೆ ಅವರನ್ನು ಯಾವ ವರ್ಗಕ್ಕೆ ಸೇರಿಸುವಿರಿ? ಅವರನ್ನು 35 ಅಥವಾ 40ರಿಂದ ಕೊನೆಗೊಳ್ಳುವ ವರ್ಗಾಂತರದಲ್ಲಿ ಸೇರಿಸಲು ಸಾಧ್ಯವಿಲ್ಲ. ಮುಂದಿನ ವರ್ಗಾಂತರಗಳಿಗೂ ಸೇರಿಸಲಾಗುವುದಿಲ್ಲ. ಏಕೆಂದರೆ ಇಲ್ಲಿ 2 ಅನುಕ್ರಮ ವರ್ಗಾಂತರಗಳ ಮೇಲ್ಮಿತಿ ಮತ್ತು ಕೆಳಮಿತಿ ನಡುವೆ ಅಂತರವಿದೆ. ಹಾಗಾಗಿ
ಆದ್ದರಿಂದ ಎರಡು ಅನುಕ್ರಮ ವರ್ಗಾಂತರದ ಮೇಲ್ಮಿತಿ ಮತ್ತು ಕೆಳಮಿತಿಗಳು ಸಮನಾಗುವಂತೆ ಅವುಗಳನ್ನು ಏನು ಮಾಡಬೇಕು, ನಾವು ವರ್ಗೀಕರಿಸಬೇಕು. ಸೊ ಹೀಗೆ ವರ್ಗೀಕರಿಸಲಿಕ್ಕೆ ವಿದ್ಯಾರ್ಥಿಗಳ ಈ ಎಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಈಗ ಇಲ್ಲಿ ನಿಮಗೆ PPT ಕಾಣ್ತಾ ಇದೆ ಅಲ್ವಾ, 30ರಿಂದ 35 ಮತ್ತು 36ರಿಂದ 40 ವರ್ಗಾಂತರಗಳನ್ನು ಪರಿಗಣಿಸಿದಾಗ 36ರಿಂದ 40 ಈ ವರ್ಗಾಂತರದ ಕೆಳಮಿತಿ 36. ಹಾಗೆ 31ರಿಂದ 35 ತಗೊಂಡಾಗ ಇದರ ವರ್ಗಾಂತರದ ಮೇಲ್ಮಿತಿ ಏನಾಗಿರುತ್ತೆ, 35. ಅವುಗಳ ವ್ಯತ್ಯಾಸ ತಗೊಂಡ್ರೆ 36ರಲ್ಲಿ 35 ಹೋದರೆ ಎಷ್ಟು, 1. ಆದ್ದರಿಂದ ವ್ಯತ್ಯಾಸದ ಅರ್ಧ ಭಾಗ ಅಂದರೆ 0.5 ಹಾಫ್ ಅಂಥೇಳಿ ಕರಿತೀವಿ. ಹಾಗಾಗಿ 31ರಿಂದ 35 ವರ್ಗಾಂತರದಿಂದ ರಚಿಸುವ ಹೊಸ ವರ್ಗಾಂತರವು 31 ಮೈನಸ್ 0.5 ಮೈನಸ್ ಆಫ್ 35 ಪ್ಲಸ್ 0.5 ಅಂದರೆ 30.5 ಮೈನಸ್ 35.5 ಆಗುತ್ತದೆ ಅಂಥೇಳಿ ಕರೆಯಲ್ಪಡ್ತೀವಿ. ಅದೇ ರೀತಿ ವರ್ಗಾಂತರ 36ರಿಂದ 40 ಎಂಬುದು 36 ಮೈನಸ್ 0.5 ಮೈನಸ್ ಆಫ್ 40 ಪ್ಲಸ್ 0.5 ಇಸ್ ಈಕ್ವಲ್ ಟು 35.5 ಮೈನಸ್ 40.5 ಆಗಿ ಬದಲಾಗುತ್ತದೆ. ಹೊಸ ವರ್ಗಾಂತರಗಳು ಈ ರೀತಿಯಾಗಿ ಇವೆ. ಅವುಗಳನ್ನು 0.5ಗೆ ಕನ್ವರ್ಟ್ ಮಾಡಿ ಬರೆದಿದೆ ವಿದ್ಯಾರ್ಥಿಗಳೇ. ಸೊ ಈ 0.5 ಕನ್ವರ್ಟ್ ಮಾಡಿ ಬರೆದಿರೋದನ್ನು ಏನು ಮಾಡಬೇಕು, ಪಟ್ಟಿಯನ್ನು ತಯಾರು ಮಾಡ್ಕೋಬೇಕು. ಸೊ ಆ ಪಟ್ಟಿಯನ್ನು ತಗೊಂಡಾಗ ಮೊದಲಾಗಿ ತೂಕಗಳು ಹಾಗೆ ವಿದ್ಯಾರ್ಥಿಗಳ ಸಂಖ್ಯೆ 30.5ರಿಂದ 35.5 ಎಷ್ಟಿದ್ದಾರೆ, 9 ವಿದ್ಯಾರ್ಥಿಗಳು. ಹಾಗೆಯೇ 35.5ರಿಂದ 40.5 6 ವಿದ್ಯಾರ್ಥಿಗಳು. ಹೀಗೆ ನಾವು 70.5ಇಂದ 75.5 ಒಟ್ಟು ವಿದ್ಯಾರ್ಥಿಗಳು 1 ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಒಟ್ಟು ವಿದ್ಯಾರ್ಥಿಗಳು 40 ಅಂತೇಳ್ಬಿಟ್ಟು ಹೇಳಲ್ಪಡ್ತೀವಿ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಪಟ್ಟಿಯನ್ನು ಹೇಗೆ ತಯಾರು ಮಾಡೋದು ಅಂತೇಳ್ಬಿಟ್ಟು. ಹಾಗಾದರೆ ವಿದ್ಯಾರ್ಥಿಗಳೇ, ಇದುವರೆಗೂ ನಾವೇನು ಕಲಿಯಲ್ಪಟ್ವಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಂತಹ ನಿಮಗೆ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ನಾನು ಕೊಡ್ತಾ ಇದ್ದೀನಿ. ಈ ಪ್ರಶ್ನೆಗಳಿಗೆ ನೀವೇ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಪ್ರಾಂಪ್ಟಾಗಿ ಆನ್ಸರನ್ನು ಬರಲಿಕ್ಕೆ ಟ್ರೈ ಮಾಡಿ ವಿದ್ಯಾರ್ಥಿಗಳೇ. ಮೊದಲನೇದಾಗಿ 8ನೇ ತರಗತಿಯ 30 ವಿದ್ಯಾರ್ಥಿಗಳ ರಕ್ತದ ಗುಂಪನ್ನು ಈ ಕೆಳಗಿನಂತೆ ದಾಖಲಿಸಿದೆ. ನಿಮಗೆ ರಕ್ತದ ಗುಂಪು ಗೊತ್ತಿದೆ ಅಲ್ವಾ, ಎ ಬಿ ಅಲ್ವಾ, ಈ ರೀತಿಯಾಗಿ ಎ ಬಿ ಓ ಗ್ರೂಪು, ಎ ಬಿ ಗ್ರೂಪು, ಎ ಓ ಬಿ ಎ ಓ ಗ್ರೂಪು, ಹಾಗೆ ಎ ಬಿ ಎ ಓ ಎ ಬಿ ಮತ್ತು ಬಿ ರಕ್ತದ ಗುಂಪು ಹೊಂದಿರೋರು, ಎ ರಕ್ತದ ಗುಂಪು ಹೊಂದಿರೋರು, ಓ ಬಿ ಎ ಬಿ ಓ. ಸೊ ಈ ರೀತಿಯಾಗಿ ಹಲವಾರು ರಕ್ತದ ಗುಂಪು ಏನಿದಾವಲ್ಲ ಅವುಗಳನ್ನು ರಿಪೀಟೆಡ್ ಆಗು ಕೂಡ ಕೊಟ್ಟಿದ್ದಾರೆ, ಕೆಲವೊಂದು ಕಡೆ ಒಂದು ಕೂಡ ಇದೆ. ಈ ದತ್ತಾಂಶಗಳನ್ನು ಆವೃತ್ತಿ ವಿತರಣಾ ಪಟ್ಟಿಯಿಂದ ಪ್ರತಿನಿಧಿಸಿ. ವಿದ್ಯಾರ್ಥಿಗಳನ್ನು 2-3 ಉದಾಹರಣೆಗಳನ್ನು ನೋಡಿದ್ವಿ ಅಲ್ವಾ ಕ್ಲಾಸಲ್ಲಿ. ಸೊ ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ಏನು ಮಾಡಿ, ಸೊ ಈ ಪಟ್ಟಿಯನ್ನು ತಯಾರು ಮಾಡ್ತಾ ಹೋಗಿ. ಯಾವ ರಕ್ತದ ಗುಂಪು ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ ಮತ್ತು ಯಾವುದು ವಿರಳವಾಗಿದೆ ಅನ್ನೋದನ್ನು ಕಂಡುಹಿಡಿಬೇಕು. ನೆಕ್ಸ್ಟು 2ನೇ ಪ್ರಶ್ನೆಯನ್ನು ತಗೊಂಡ್ರೆ, 40 ಇಂಜಿನಿಯರ್ಗಳ ಮನೆಯಿಂದ ಅವರ ಕೆಲಸದ ಸ್ಥಳಕ್ಕೆ ಇರುವ ದೂರಗಳನ್ನು ಕಿಲೋಮೀಟರ್ಗಳಲ್ಲಿ ಈ ಕೆಳಗೆ ನೀಡಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, 2ನೇ ಪ್ರಶ್ನೆಯನ್ನು ನಾವು ಇಲ್ಲಿ ತಗೊಂಡಿದ್ದೇವೆ. ಅಲ್ಲಿ ಕೊಟ್ಟಿರುವಂತಹ ದೂರ ಒಂದು 5, 3, 10, 20, 25, 11, 13, 7, 12, 31, 19, 10, 12, 17, 18, 11, 32, 17, 16, 2, 7, 9, 7, 8, 3, 12, 15, 18, 3, 12, 14, 2, 9, ಹಾಗೆಯೇ 6, 4, 15, 7, 6, 12. ಸೊ ಈ ರೀತಿಯಾಗಿ ಇಷ್ಟು ನಿಮಗೆ 40 ಇಂಜಿನಿಯರ್ಗಳ ಮನೆಯಿಂದ ಅವರ ಕೆಲಸದ ಸ್ಥಳಕ್ಕೆ ಇರುವಂಥ ದೂರಗಳನ್ನು ಕಿಲೋಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಏನಾಗಿದೆ ವಿದ್ಯಾರ್ಥಿಗಳೇ, ರಿಪೀಟ್ ಆಗಿದೆ. ಹಾಗಾಗಿ ಈ ದತ್ತಾಂಶಗಳಿಂದ ಮೊದಲ ವರ್ಗಾಂತರ 0 to 5 5 ಒಳಗೊಂಡಿಲ್ಲ ಇರುವಂತೆ ಗಾತ್ರ 5 ಇರುವ ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ. ಈ ರೀತಿಯ ಪ್ರತಿನಿಧಿಸುವಿಕೆಯಲ್ಲಿ ಯಾವ ಮುಖ್ಯ ಲಕ್ಷಣಗಳನ್ನು ಗಮನಿಸುವಿರಿ
ಅಂತ ಹೇಳಿ ಇದೆ ವಿದ್ಯಾರ್ಥಿಗಳ. ಹಾಗಾದರೆ ಇದುವರೆಗೂ ನಾವು ಏನು ಪಟ್ಟಿಯನ್ನು ತೆಗೆದುಕೊಂಡ್ವಲ್ಲ ಅದರಲ್ಲಿ 3 ಪಟ್ಟಿಯನ್ನು ತಯಾರು ಮಾಡ್ಕೊಳ್ಳಿ. ಒಂದು ವರ್ಗಾಂತರ, ಇಲ್ಲಿ ವಿದ್ಯಾರ್ಥಿಗಳ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಗಾತ್ರ ನಿಮಗೆ 5 ಇರಬೇಕು ಅಂಥೇಳಿ. ಹಾಗಾಗಿ ಕನಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆಯನ್ನು ಕಂಡುಹಿಡ್ಕೊಳ್ಳಿ. ಅಲ್ಲಿವರೆಗೆ ನೀವೇನು ಮಾಡಬೇಕು, ಈ 5 ಡಿಫ್ರೆನ್ಸ್ ಇರೋಂಗೆ ಪಟ್ಟಿಯಲ್ಲಿ ಬರಿಬೇಕು. ನೆಕ್ಸ್ಟು ತಾಳೆ ಗುರುತು 0 to 5 ಎಷ್ಟಿದಾವೆ ಸಂಖ್ಯೆಗಳು ಅವುಗಳನ್ನು ಕೌಂಟ್ ಮಾಡ್ಕೊಳ್ಳಿ ಅಲ್ವಾ. 5 ಇದೆ, 3 ಇದೆ, ನೆಕ್ಸ್ಟು 2 ಇದೆ, ಮತ್ತು 3 ಇದೆ, ಮತ್ತು 3 ಇದೆ, ಮತ್ತು 2 ಇದೆ, ರಿಪೀಟ್ ಆಗಿದ್ದಾವೆ ಅಲ್ವಾ. ಅವುಗಳನ್ನು ಕೌಂಟ್ ಮಾಡಿಬಿಟ್ಟು ಗೆರೆಗಳನ್ನು ತಾಳೆ ಗುರುತು ಪಟ್ಟಿಯಲ್ಲಿ ಹಾಕಿ. ಅವುಗಳನ್ನು ಕೌಂಟ್ ಮಾಡಿದರೆ ಬರೋದೇ ಏನು ಕಿಲೋಮೀಟರ್ ಇರುವಂತಹ ದೂರ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಕಿಲೋಮೀಟ್ರುಗಳಲ್ಲಿ ಇದ್ದಾವೆ ಅಂಥೇಳಿ. ಸೊ ಅದನ್ನು ಇನ್ನೊಂದು ಪಟ್ಟಿಯಲ್ಲಿ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಈ ರೀತಿಯಾಗಿ ನಾವೇನು ಮಾಡಬಹುದು, ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರು ಮಾಡಬಹುದು ಅಲ್ವಾ. ಓಕೆ, ಹಾಗಾದರೆ ಇಲ್ಲಿವರೆಗೆ ನಾವು ಮಾಡಿರುವಂತಹ ಎಲ್ಲ ಕಲಿಕಾಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಈ ಸಂಖ್ಯಾಶಾಸ್ತ್ರದಲ್ಲಿ ವಿದ್ಯಾರ್ಥಿಗಳೇ ಚಟುವಟಿಕೆಯನ್ನು ನಾನು ನಿಮಗೆ ಮೊದಲನೇದಾಗಿ ಕೊಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ. ಸೊ ಆ ಚಟುವಟಿಕೆಯನ್ನು ನೀವು ಸ್ವಂತವಾಗಿ ನೀವೇ ಅದಕ್ಕೆ ಉತ್ತರವನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಆ ಚಟುವಟಿಕೆಗೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ನಂತರದ ಅವಧಿಯಲ್ಲಿ ಅದನ್ನು ನಾವು ಬೇಕಾದರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲ ಅಂದರೆ ನನಗೆ ಫೋನ್ ಮಾಡಿಬಿಟ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಆನ್ಸರನ್ನು ಕೊಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿವರೆಗೂ ಮಾಡಿರುವಂತಹ ಈ ಸಂಖ್ಯಾಶಾಸ್ತ್ರದ ಎಲ್ಲ ಲೆಕ್ಕಗಳಾಗಿರಬಹುದು, ಉದಾಹರಣೆ ಲೆಕ್ಕಗಳಾಗಿರಬಹುದು, ಆಮೇಲೆ ಕೆಲವೊಂದು ಡೆಫಿನಿಷನ್ಗಳಾಗಿರಬಹುದು, ಇವುಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂಥೇಳಿ ಭಾವಿಸಿ ಈ ಸಂಖ್ಯಾಶಾಸ್ತ್ರದ ಪಾರ್ಟ್ 1 ವಿದ್ಯಾರ್ಥಿಗಳೇ ಇಲ್ಲಿಗೆ ಮುಕ್ತಾಯಗೊಳಿಸ್ತಾನೆ. ಇದರ ಮುಂದಿನ ಕಾನ್ಸೆಪ್ಟನ್ನು ಮುಂದಿನ ಅವಧಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.